ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್ ಸಮೀಪ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೆಂಗಳೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕಳ್ಳಿಪಾಳ್ಯ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಪ್ರತಿದಿನ ಗುಬ್ಬಿ ಹಾಗೂ ತುಮಕೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣಿಸುತ್ತಿದ್ದಾರೆ. ಆದರೆ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ದಾಣದಲ್ಲಿ ನಿಲ್ಲದೆ ಹೋಗುವುದು ಹಾಗೂ ನಿಲ್ಲಿಸುವ ಬಸ್ಗಳಲ್ಲಿ ಅತಿಯಾದ ಜನಸಂಖ್ಯೆ ಹೊಂದಿರುವುದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಶಾಲಾ ಕಾಲೇಜಿಗೆ ತಲುಪಲು ಪರದಾಡುತ್ತಿದ್ದಾರೆ. ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿದರು. ಇದರಿಂದ ಕೆಲ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತು. ಮಾಹಿತಿ ತಿಳಿದು ಗುಬ್ಬಿ ಸಿಪಿಐ ರಾಘವೇಂದ್ರ ನೇತೃತ್ವದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು. ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಈ ವೇಳೆ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಹೆಚ್ಚುವರಿ ಬಸ್ಗಳನ್ನು ತಕ್ಷಣ ನಿಯೋಜಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು. ರಂಗನಾಥ್, ಗುಬ್ಬಿ, ಅಮೋಕ್ ಟಿವಿ. ಗ್ರಾಮದ ಮಕ್ಕಳು ಇಲ್ಲಿ ಬರ್ತವೆ. ಎಲ್ಲ ಬಡವ್ರ ಮಕ್ಕಳು ಯಾವುದೇ ಇಲ್ಲಿ ಅವರು ಸ್ವಂತ ಖರ್ಚಲ್ಲಿ ಹೋಗೋದಕ್ಕೆ ಸೌಲಭ್ಯಗಳಿಲ್ಲ. ಅಂತಹ ಬಡವ್ರ ಮಕ್ಕಳುಗಳು ಗೌರ್ಮೆಂಟ್ ಬಸ್ಗಳಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಗೆ ಬಂದರೆ 9 ಗಂಟೆ ಆದರೂ ಬಸ್ಗಳು ಸಿಗಲ್ಲ. ಅವ್ರ ಟೈಮ್ ಏನಾಗಬೇಕು, ಅವ್ರು ಇನ್ ಟೈಮ್ ಹೋಗ್ಬೇಕು. ಬಸ್ ವ್ಯವಸ್ಥೆಗಳು ಮಾಡಬೇಕು. ಬಸ್ಸಿನ ವ್ಯವಸ್ಥೆ ಬಂದು ಪಾಪ ನಮಗೆ ಒಟ್ಟು ಬಂದು 7 ಗಂಟೆಯಲ್ಲಿ ಕೂತ್ಕೊಂಡು 7 ಗಂಟೆ ಬರ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಮನೇಲಿ ಕಳಿಸ್ಕೊಟ್ಟಿರ್ತಾರೆ. ಅವ್ರಿಗೆ ಬಸ್ ವ್ಯವಸ್ಥೆ ಹೆಚ್ಚುವರಾಗಿ ಬಸ್ ವ್ಯವಸ್ಥೆ ಮಾಡಿ ಮಕ್ಕಳುಗಳು ಇನ್ ಟೈಮ್ಗೆ ಶಾಲೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆ. ಸಂಬಂಧಪಟ್ಟವರು ಗಮನ ಹರಿಸಬೇಕು. ದಯವಿಟ್ಟು ಈ ಥರ ಆಗಬಾರ್ದು. ನಿಮ್ಮನ್ನು ಯಾರು ಅನಿವಾರ್ಯ ಕೊಟ್ಟು ಬಸ್ಗಳೆಲ್ಲ ಕಮ್ಮಿ ಮಾಡಿ ಮಕ್ಕಳುಗಳಿಗೆ ಸೌಲಭ್ಯ ಇಲ್ಲ ಅಂತಂದ್ಮೇಲೆ ಮತ್ತೆ ಯಾವ ಸರ್ಕಾರ ಯಾವ ಸಂಬಂಧಪಟ್ಟ ಅಧಿಕಾರಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ? ಮಕ್ಕಳುಗಳು ಕೋರ್ಟ್ ಕೇಳ್ಯಾರ ಯಾರು ಇಲ್ಲಿ ಹಳ್ಳಿ ಕಡೆ? ಇವತ್ತು ನೋಡಿ ಮಕ್ಕಳುಗಳು ಬೀದಿಗೆ ನ್ಯಾಷನಲ್ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದ್ರೆ ನೀವು ಸೇಫ್ಟಿಗೆ ಸಂಬಂಧಪಟ್ಟ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಅರ್ಜಿ ಕೊಡ್ತಾರೆ ಸಂಬಂಧಪಟ್ಟ ಕೋರ್ಟ್ಗೆ, ಕೆಎಸ್ಆರ್ಟಿಸಿ ಡಿಪೋಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಯಾರು ಸಂಬಂಧಪಟ್ಟರು ಅವ್ರಿಗೆ ಗಮನ ಹರಿಸಿ ಹೆಚ್ಚುವರಿ ಬಸ್ ಕಳ್ಳಿಪಾಳ್ಯಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೋಸ್ಕರ.